ಶಿವಕುಮಾರ್ ಈ ಬಗ್ಗೆ ಹೇಳ್ಕೊಂಡಿದ್ರು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಯಾರು ಬಾಯಿ ಮುಚ್ಕೊಂಡು ಇರ್ರಪ್ಪ ನೀವೇನು ಮುಖ್ಯಮಂತ್ರಿ ಮಾಡೋರಲ್ಲ ನೀವು, ಅವೆಲ್ಲ ನಿಮ್ಗೆ ಯಾಕೆ ಬೇಕು, ನೀವು ಅವೆಲ್ಲ ಯಾಕೆ ಮಾತಾಡ್ತೀರಾ, ಪಾರ್ಟಿ ಚೌಕಟ್ಟಿನಲ್ಲೆಲ್ಲ ಆಗ್ತದೆ, ಸುಮ್ಮನೆ ಇರಿ ಅಂತ ಹೇಳೋರು. ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಸರ್. ಆಗಿದ್ರೆ ನೀವು ಕೆಟ್ಟದಾಗುತ್ತೆ ಅಂತ ಹೇಳೋರು, ಒಳ್ಳೇದಾಗಿದೆ. ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ದಲಿತ ಶಾಸಕರು ಒಂದು ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಸರ್. ಒಳ್ಳೆ ಬೆಳವಣಿಗೆ ಅಲ್ಲ ಇದು. ಅವರು ಒಂದು ಮೀಟಿಂಗ್ ಮಾಡಿದ್ರೆ ನಾವು ಒಂದು ಮೀಟಿಂಗ್ ಮಾಡೋದು, ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ, ಪಕ್ಷಕ್ಕೆ ಹಾನಿ ಆಗ್ತದೆ. ಅದ್ರ ಬದಲು ಹೈಕಮಾಂಡ್ ಸೂಕ್ತ ನಿರ್ಧಾರ ತಗೋಬೇಕು ಅಂತ ನನ್ನ ಅಭಿಪ್ರಾಯ. ಬಣಗಳಾಗ್ಬಿಟ್ಟಿದೆ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ. ನನಗೆ ಗೊತ್ತಿಲ್ಲ ಅದು. ನೀವು ಹೇಳಿದ್ದೀಗ ಈಗ ನೀವು ಹೇಳಿದ್ದು ಡಿ ಕೆ ಶಿವಕುಮಾರ್ ಅವರು ಎಲ್ರಿಗೂ ಹೇಳಿದ್ದಾರೆ, ಯಾರು ಕೂಡ ನಮ್ಮ ಈ ವಿಚಾರವಾಗಿ ಚರ್ಚೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಚರ್ಚೆ ನಡುವೆ ಅಹಿಂದ ಸಮಾವೇಶ ಮಾಡೋದಕ್ಕೆ ಕೂಡ ಮುಂದಾಗ್ತಿದ್ದಾರೆ. ಮಾಡಲಿ ರೀ, ನಮ್ಮ ಪಕ್ಷ ಗಟ್ಟಿ ಆಗ್ಬೇಕಲ್ವೇನ್ರಿ. ಅಹಿಂದ ವರ್ಗದ ಓಟು ನಮಗೆ ಬೇಕಲ್ಲಪ್ಪ. ಮೇಜರ್ ಕಮ್ಯುನಿಟಿ ಜೊತೆಗೆ ಮೇಜರ್ ಕಮ್ಯುನಿಟಿಗೆ ಇದ್ಬಿಡಕಾಯ್ತದ, ಅಹಿಂದಗಳು ಬೇಕು ಮಾಡಲಿ. ಬದಲಾವಣೆ ವಿಚಾರ ಸಂದರ್ಭದಲ್ಲಿ ಸರ್ ಅದಕ್ಕೂ ಇದಕ್ಕೂ ಯಾಕೆ ತಾಳಿ ಆಗ್ತೀರಾ? ನಾನು ಅಹಿಂದ ಸಮಾವೇಶ ಮಾಡಿಬಿಟ್ರೆ ಈಗ ನಾವು ಮೇಜರ್ ಕಮ್ಯುನಿಟಿ ಸಮಾವೇಶ ಮಾಡಿಬಿಟ್ರೆ ಹಂಗಾರೆ CM ಬದಲಾವಣೆ ವಿಚಾರಕ್ಕೆ ಮಾಡ್ತಾರೆ ಅಂತ ನೀವು ಪಕ್ಷ ಬಲವರ್ತನೆ ಮಾಡ್ತಾರೆ. ಸರ್ 2.5 ವರ್ಷ ಪೂರೈಸಿದೆ. ಇಂಥ ಸಂದರ್ಭದಲ್ಲಿ ಈ ಒಂದಷ್ಟು ಜನ ಅಲ್ಲೋಗೋದು, ಇಲ್ಲೊಂದಷ್ಟು ಜನ ಇತರ ಬೇಡಿಕೆ ಇಡೋದು, ಇದು ಗೊಂದಲ ಅಲ್ವಾ ಪಕ್ಷದಲ್ಲಿ? ಅದನ್ನೇ ಅಂತಿಮ ಮಾಡಿ ಅಂತ ನಾವು ಹೈಕಮಾಂಡ್ನಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಅಂದರೆ ಅಲ್ಲೋಗಿ ಮಾಡ್ತಾರೆ, ಇಲ್ಲೇ ಮಾಡ್ತಾರೆ. ನಿಮ್ಮ ಮುಖಾಂತರ ನೀವು ಹೇಳ್ತಾ ಇದ್ದಿಲ್ಲ ಗೊಂದಲ ಅಂತ, ಅದಕ್ಕೆ ನಿಮ್ಮ ಮುಖಾಂತರ ನೀವು ಹೇಳ್ತಕ್ಕಂಥದ್ರ ಮುಖಾಂತರ ನಾವು ಅಲ್ಲಿಗೆ ಏನಾರು ಹೇಳೋದಿದೆ ಸರ್, ಮಾಧ್ಯಮದ ಮುಖಾಂತರ ಆಗಿದೆ ಮನವಿ ಮಾಡ್ತಾ ಇದ್ದೀವಿ. ಹೇಳೋದೇನಿಲ್ಲ, ಮನವಿ ಈ ಥರ ಏನಾರು ಇದ್ದರೆ, ನನಗೆ ಗೊತ್ತಿಲ್ಲ ಈ ಥರ ಬೆಳವಣಿಗೆಗಳಿಲ್ಲ, ಏನಾರು ಈ ಥರ ಬೆಳವಣಿಗೆಗಳಿದ್ದರೆ ಇದಕ್ಕೆ ಒಂದು ಸೂಕ್ತವಾದಂಥ ಇತಿಶ್ರೀನ ಹೈಕಮಾಂಡ್ ಆಡಬೇಕು ಅಂತ ಮನವಿ ಮಾಡ್ತೀವಿ. ಸರ್, ಚುನಾವಣಾ ಸಂದರ್ಭದಲ್ಲಿ DKಶಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ನೀವು ನಮಗೆ ಮತ ಕೊಡಿ ಅಂತ ಕೇಳಿದ್ರಿ ಮತದಾರರ ಹತ್ರ. ಖಂಡಿತ. ಮತದಾರರು ಏನು ಹೇಳ್ತೀರಾ? ಯಾಕಂದ್ರೆ ಇದು ಗೊಂದಲದಲ್ಲಿದೆ. ಏನು ಹೇಳೋದು? ಏನು ಹೇಳ್ತೀರಿ? ನಾನೇ ಇನ್ನು ಎಲೆಕ್ಷನ್ ಬಂದಾಗ ಕೇಳ್ಬೇಕು ನೀವು ಈ ಪ್ರಶ್ನೆ. ನೀವು ಕೇಳಿದ್ರೆ ಏನು ನಿಮ್ಮ ಪ್ರಶ್ನೆ ಇವ್ರು ಆಗೋದೇ ಇಲ್ಲ ನಂಗೆ ಹೇಳ್ತಾ ಇದ್ದೀರಾ ನೀವು. ಏನು ಅದು ಎಲೆಕ್ಷನ್ ಹತ್ರ ಬಂದಾಗ ಕೇಳ್ರಿ ಆ ಪ್ರಶ್ನೆನ. ಈಗ ಪ್ರಸ್ತುತ ಆ ಪ್ರಶ್ನೆಗೆ. ಥ್ಯಾಂಕ್ ಯು. ಶಿವಕುಮಾರ್ ಈ ಬಗ್ಗೆ ಹೇಳ್ಕೊಂಡಿದ್ರು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಯಾರು ಬಾಯಿ ಮುಚ್ಕೊಂಡು ಇರ್ರಪ್ಪ ನೀವೇನು ಮುಖ್ಯಮಂತ್ರಿ ಮಾಡೋರಲ್ಲ ನೀವು, ಅವೆಲ್ಲ ನಿಮ್ಗೆ ಯಾಕೆ ಬೇಕು, ನೀವು ಅವೆಲ್ಲ ಯಾಕೆ ಮಾತಾಡ್ತೀರಾ, ಪಾರ್ಟಿ ಚೌಕಟ್ಟಿನಲ್ಲೆಲ್ಲ ಆಗ್ತದೆ, ಸುಮ್ಮನೆ ಇರಿ ಅಂತ ಹೇಳೋರು. ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಸರ್. ಆಗಿದ್ರೆ ನೀವು ಕೆಟ್ಟದಾಗುತ್ತೆ ಅಂತ ಹೇಳೋರು, ಒಳ್ಳೇದಾಗಿದೆ. ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ದಲಿತ ಶಾಸಕರು ಒಂದು ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಸರ್. ಒಳ್ಳೆ ಬೆಳವಣಿಗೆ ಅಲ್ಲ ಇದು. ಅವರು ಒಂದು ಮೀಟಿಂಗ್ ಮಾಡಿದ್ರೆ ನಾವು ಒಂದು ಮೀಟಿಂಗ್ ಮಾಡೋದು, ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ, ಪಕ್ಷಕ್ಕೆ ಹಾನಿ ಆಗ್ತದೆ. ಅದ್ರ ಬದಲು ಹೈಕಮಾಂಡ್ ಸೂಕ್ತ ನಿರ್ಧಾರ ತಗೋಬೇಕು ಅಂತ ನನ್ನ ಅಭಿಪ್ರಾಯ. ಬಣಗಳಾಗ್ಬಿಟ್ಟಿದೆ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ. ನನಗೆ ಗೊತ್ತಿಲ್ಲ ಅದು. ನೀವು ಹೇಳಿದ್ದೀಗ ನೀವು ಹೇಳಿದ್ದು ಡಿ ಕೆ ಶಿವಕುಮಾರ್ ಅವರು ಎಲ್ರಿಗೂ ಹೇಳಿದ್ದಾರೆ, ಯಾರು ಕೂಡ ನಮ್ಮ ಈ ವಿಚಾರವಾಗಿ ಚರ್ಚೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಚರ್ಚೆ ನಡುವೆ ಅಹಿಂದ ಸಮಾವೇಶ ಮಾಡೋದಕ್ಕೆ ಕೂಡ ಮುಂದಾಗ್ತಿದ್ದಾರೆ. ಮಾಡಲಿ ರೀ, ನಮ್ಮ ಪಕ್ಷ ಗಟ್ಟಿ ಆಗ್ಬೇಕಲ್ವೇನ್ರಿ. ಅಹಿಂದ ವರ್ಗದ ಓಟು ನಮಗೆ ಬೇಕಲ್ಲಪ್ಪ. ಮೇಜರ್ ಕಮ್ಯುನಿಟಿ ಜೊತೆಗೆ ಮೇಜರ್ ಕಮ್ಯುನಿಟಿಗೆ ಇದ್ಬಿಡಕಾಯ್ತದ, ಅಹಿಂದಗಳು ಬೇಕು ಮಾಡಲಿ. ಬದಲಾವಣೆ ವಿಚಾರ ಸಂದರ್ಭದಲ್ಲಿ ಸರ್ ಅದಕ್ಕೂ ಇದಕ್ಕೂ ಯಾಕೆ ತಾಳಿ ಆಗ್ತೀರಾ? ನಾನು ಅಹಿಂದ ಸಮಾವೇಶ ಮಾಡಿಬಿಟ್ರೆ ಈಗ ನಾವು ಮೇಜರ್ ಕಮ್ಯುನಿಟಿ ಸಮಾವೇಶ ಮಾಡಿಬಿಟ್ರೆ ಹಂಗಾರೆ CM ಬದಲಾವಣೆ ವಿಚಾರಕ್ಕೆ ಮಾಡ್ತಾರೆ ಅಂತ ನೀವು ಪಕ್ಷ ಬಲವರ್ತನೆ ಮಾಡ್ತಾರೆ. ಸರ್ 2.5 ವರ್ಷ ಪೂರೈಸಿದೆ. ಇಂಥ ಸಂದರ್ಭದಲ್ಲಿ ಈ ಒಂದಷ್ಟು ಜನ ಅಲ್ಲೋಗೋದು, ಇಲ್ಲೊಂದಷ್ಟು ಜನ ಇತರ ಬೇಡಿಕೆ ಇಡೋದು, ಇದು ಗೊಂದಲ ಅಲ್ವಾ ಪಕ್ಷದಲ್ಲಿ? ಅದನ್ನೇ ಅಂತಿಮ ಮಾಡಿ ಅಂತ ನಾವು ಹೈಕಮಾಂಡ್ನಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಅಂದರೆ ಅಲ್ಲೋಗಿ ಮಾಡ್ತಾರೆ, ಇಲ್ಲೇ ಮಾಡ್ತಾರೆ. ನಿಮ್ಮ ಮುಖಾಂತರ ನೀವು ಹೇಳ್ತಾ ಇದ್ದಿಲ್ಲ ಗೊಂದಲ ಅಂತ, ಅದಕ್ಕೆ ನಿಮ್ಮ ಮುಖಾಂತರ ನೀವು ಹೇಳ್ತಕ್ಕಂಥದ್ರ ಮುಖಾಂತರ ನಾವು ಅಲ್ಲಿಗೆ ಏನಾರು ಹೇಳೋದಿದೆ ಸರ್, ಮಾಧ್ಯಮದ ಮುಖಾಂತರ ಆಗಿದೆ ಮನವಿ ಮಾಡ್ತಾ ಇದ್ದೀವಿ. ಹೇಳೋದೇನಿಲ್ಲ, ಮನವಿ ಈ ಥರ ಏನಾರು ಇದ್ದರೆ, ನನಗೆ ಗೊತ್ತಿಲ್ಲ ಈ ಥರ ಬೆಳವಣಿಗೆಗಳಿಲ್ಲ, ಏನಾರು ಈ ಥರ ಬೆಳವಣಿಗೆಗಳಿದ್ದರೆ ಇದಕ್ಕೆ ಒಂದು ಸೂಕ್ತವಾದಂಥ ಇತಿಶ್ರೀನ ಹೈಕಮಾಂಡ್ ಆಡಬೇಕು ಅಂತ ಮನವಿ ಮಾಡ್ತೀವಿ. ಸರ್, ಚುನಾವಣಾ ಸಂದರ್ಭದಲ್ಲಿ DKಶಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ನೀವು ನಮಗೆ ಮತ ಕೊಡಿ ಅಂತ ಕೇಳಿದ್ರಿ ಮತದಾರರ ಹತ್ರ. ಖಂಡಿತ. ಮತದಾರರು ಏನು ಹೇಳ್ತೀರಾ? ಯಾಕಂದ್ರೆ ಇದು ಗೊಂದಲದಲ್ಲಿದೆ. ಏನು ಹೇಳೋದು? ಏನು ಹೇಳ್ತೀರಿ? ನಾನೇ ಇನ್ನು ಎಲೆಕ್ಷನ್ ಬಂದಾಗ ಕೇಳ್ಬೇಕು ನೀವು ಈ ಪ್ರಶ್ನೆ. ನೀವು ಕೇಳಿದ್ರೆ ಏನು ನಿಮ್ಮ ಪ್ರಶ್ನೆ ಇವ್ರು ಆಗೋದೇ ಇಲ್ಲ ನಂಗೆ ಹೇಳ್ತಾ ಇದ್ದೀರಾ ನೀವು. ಏನು ಅದು ಎಲೆಕ್ಷನ್ ಹತ್ರ ಬಂದಾಗ ಕೇಳ್ರಿ ಆ ಪ್ರಶ್ನೆನ. ಈಗ ಪ್ರಸ್ತುತ ಆ ಪ್ರಶ್ನೆಗೆ. ಓಕೆ ಸರ್, ಥ್ಯಾಂಕ್ ಯು.